ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಹವಾ ಯಾವ ರೇಂಜ್ಗೆ ಇದೆ ಅಂತ. ಇವರ ಒಂದು ಸಿನಿಮಾ ಬರ್ತಾ ಇದೆ ಅಂದರೆ ಸಾಕು, ಗಾಂಧಿನಗರದಲ್ಲಿ ಅದೇ ಸುದ್ದಿ ಎಲ್ಲ ಕಡೆ ಹರಿದಾಡುತ್ತೆ. ಇಂದಿಗೂ ಕೂಡ ಈ ರೇಂಜ್ನ ಕ್ರೇಜನ್ನು ಯಾವ ನಟ ಕೂಡ ಮೇಂಟೈನ್ ಮಾಡಿಲ್ಲ. ಡಿ ಬಾಸ್ ಅಂದ್ರೇ ಆ ರೀತಿ. ಅವರು ಬರ್ತಾ ಇದ್ದಾರೆ ಅಂದರೆ ಒಂದು ಗತ್ತು ಇರುತ್ತೆ ಹಾಗೂ ಒಂದು ಗಾಂಭೀರ್ಯತೆ ಇರುತ್ತೆ. ಇಂದಿಗೂ ಕೂಡ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನೀವು ಡಿ ಬಾಸ್ ಅಭಿಮಾನಿಗಳನ್ನು ಕಾಣ್ಬೋದು. ಇವರ ಅಭಿಮಾನಿಗಳು ಎಲ್ಲ ಊರಿನಲ್ಲೂ ಕೂಡ ಇರ್ತಾರೆ. ಎಲ್ಲೇ ಹೋದರೂ ಕೂಡ ಡಿ ಬಾಸ್ ಅವರನ್ನು ಎತ್ತಿ ಮೆರೆಸುತ್ತಾರೆ. ಯಾವುದೇ ಮೀಡಿಯಾಗಳ ಸಪೋರ್ಟ್ ಇಲ್ಲ ಅಂದರೂ ಕೂಡ ಇವರ ಅಭಿಮಾನಿಗಳೇ ಇವರ ಸಿನಿಮಾಗಳ ಪ್ರಮೋಷನನ್ನು ಮಾಡ್ತಾರೆ ಹಾಗೂ ಸಿನಿಮಾಗಳನ್ನು ಗೆಲ್ಲಿಸಿಕೊಡ್ತಾರೆ. ಈ ರೇಂಜಿನ ಅಪ್ಪಟ ಅಭಿಮಾನಿಗಳನ್ನು ದರ್ಶನ್ ಅವರು ಹೊಂದಿದ್ದಾರೆ. ಇವರ ಅಭಿಮಾನಿಗಳು ಇವರನ್ನು ಒಂಟಿ ಸಲಗ ಅಂತಾನೆ ಕರೀತಾರೆ. ಎಲ್ಲ ಕರ್ನಾಟಕ ಚಿತ್ರರಂಗ ಇವರ ವಿರುದ್ಧ ನಿಂತರೂ ಕೂಡ ಡಿ ಬಾಸ್ ಅವರು ಕೇರ್ ಮಾಡೋದಿಲ್ಲ. ಈ ಅವರ ಗುಣ ಎಲ್ಲರಿಗೂ ತುಂಬಾ ಇಷ್ಟ. ಇವರ ಕ್ಲೋಸ್ ಫ್ರೆಂಡ್ ಆಗಿರುವ ಧನ್ವೀರ್ ಅವರು ಡಿ ಬಾಸ್ ಅವರು ಜೈಲಿನಿಂದ ಹೊರಗೆ ಬರೋ ತನಕ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲ್ಲ ಅಂತ ಭಾವುಕ ನುಡಿಯನ್ನು ಹೇಳಿದ್ದಾರೆ. ಹೌದು, ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಹಂಚಿಕೊಂಡಿದ್ದಾರೆ. ನೀವು ಹೋಗಿ ನೋಡ್ಬೋದಾಗಿದೆ. ದಯವಿಟ್ಟು ಯಾರು ನಮ್ಮ ಮನೆ ಹತ್ರ ಬರಬೇಡಿ, ನಾನು ಕಾರಣಾಂತರಗಳಿಂದ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲ್ಲ ಅಂತ ಧನ್ವೀರ್ ಅವರು ಹಂಚಿಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.